ಬೆಲೆ ಏರಿಕೆಯನ್ನೇ ಅಸ್ತ್ರ ಮಾಡಿಕೊಂಡು ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾವೆ. ದಿನಕ್ಕೊಂದು ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಈಗ ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದೆ. ಬೆಲೆ ಏರಿಕೆಯ ವಿರುದ್ಧ ಜೆಡಿಎಸ್ ವಿನೂತನ ರೀತಿಯ ಪ್ರೊಟೆಸ್ಟ್ ಇದು. ಜೆಡಿಎಸ್ನಿಂದ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಪೋಸ್ಟರ್. ಕಾಂಗ್ರೆಸ್ ಪೇ ಸಿಎಂ ಮಾದರಿಯಲ್ಲಿ ಕಾಂಗ್ರೆಸ್ಗೆ ಈಗ ಜೆಡಿಎಸ್ ಟಕ್ಕರ್ ಕೊಡ್ತಾ ಇದೆ. ಪೋಸ್ಟರ್ ಸ್ಕ್ಯಾನ್ ಮಾಡಿದರೆ ಬೆಲೆ ಏರಿಕೆ ಕುರಿತು ವಿಡಿಯೋ ಮತ್ತು ಪೋಸ್ಟರ್ ಸಿಗ್ತಾ ಇರುವಂತಹದ್ದು. ಬೆಂಗಳೂರಿನ ಕೆಆರ್ ಸರ್ಕಲ್ನ ಬಳಿ ಪೋಸ್ಟರ್ ಅನ್ನು ಅಂಟಿಸಲಾಗಿದೆ. ಬೆಲೆ ಏರಿಕೆಯ ವಿರುದ್ಧ ಈ ಮೂಲಕ ಜೆಡಿಎಸ್ ವಿನೂತನ ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇದೇ ರೀತಿ ಮಾಡಿದ್ರು. ಈಗ ಪೋಸ್ಟರ್ಗಳನ್ನು ತೆರವು ಮಾಡಲಿಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಈ ಬೆಲೆ ಏರಿಕೆಯ ವಿರುದ್ಧ ಜೆಡಿಎಸ್ ಪೋಸ್ಟರ್ ಅಭಿಯಾನವನ್ನು ಒಂದು ಕಡೆ ಮಾಡ್ತಾ ಇತ್ತು. ಯಾವಾಗ ವಿಚಾರ ಬಿಬಿಎಂಪಿ ಅಧಿಕಾರಿಗಳಿಗೆ ಗೊತ್ತಾಯ್ತೋ ತತ್ಕ್ಷಣಕ್ಕೆ ಬಂದು ಅದನ್ನು ತೆರವು ಮಾಡಿಸಿರುವಂತಹ ವಿಜುವಲ್ಸ್ ಅನ್ನು ಕೂಡ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಪೇ ಸಿಎಂ ಅನ್ನುವಂತಹ ಕ್ಯಾಂಪೇನನ್ನು ಅಭಿಯಾನವನ್ನು ಕಾಂಗ್ರೆಸ್ ವಿಪಕ್ಷದಲ್ಲಿತ್ಕೊಂಡು ಇದೇ ರೀತಿ ಮಾಡಿತ್ತು. ಈಗ ಜೆಡಿಎಸ್ ಮತ್ತೊಮ್ಮೆ ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದೆ ಸರ್ಕಾರದ ವಿರುದ್ಧ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪೇ ಸಿಎಂ ಅನ್ನುವಂತಹ ಅಭಿಯಾನವನ್ನ ಕಾಂಗ್ರೆಸ್ ಆರಂಭಿಸಿತು. ಅದು ದೊಡ್ಡ ಮಟ್ಟದ ಸದ್ದು ಕೂಡ ಮಾಡಿಸಿತು. ಈಗ ಅದೇ ಕಾಂಗ್ರೆಸ್ಗೆ ಜೆಡಿಎಸ್ ಅವರು ತಿರುಗುಬಾಣವಾಗಿ ಸಾಕಪ್ಪ ಸಾಕು ಕಾಂಗ್ರೆಸ್ ಅನ್ನುವಂತಹ ಪೋಸ್ಟರ್ ಅನ್ನ ಬೆಂಗಳೂರಿನಾದ್ಯಂತ ಅಂಟಿಸಿದ್ದಾರೆ. ಈಗ ಆ ಪೋಸ್ಟರ್ ಅನ್ನ ಸದ್ಯ ತೆರವು ಮಾಡಿದ್ದಾರೆ. ನಾವು ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಈ ರೀತಿಯ ಪೋಸ್ಟರ್ ಅನ್ನ ಬಸ್ ಸ್ಟಾಪ್ಗಳಲ್ಲೆಲ್ಲ ಅಳವಡಿಕೆ ಮಾಡಲಾಗಿದೆ. ಆದರೆ ಈಗ ಸದ್ಯದ ಮಟ್ಟಿಗೆ ಆ ಪೋಸ್ಟರ್ಗಳನ್ನ ತೆರವು ಮಾಡಲಾಗಿದೆ. ಆ ಪೋಸ್ಟರ್ ಅಂದ್ರೆ ಸ್ಕ್ಯಾನ್ ಇರುವಂತಹ ಪೋಸ್ಟರ್ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಇದೆ. ಜೊತೆಗೆ ಆ ಸ್ಕ್ಯಾನರ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಈಗ ಸದ್ಯ ಮಟ್ಟಿಗೆ ಅದನ್ನ ಹರಿದು ಹಾಕಲಾಗಿದೆ. ಆದರೆ ಕೆಲವೊಂದು ಕಡೆ ಆ ಸ್ಕ್ಯಾನರ್ ಕೂಡ ಇದೆ. ಗ್ಯಾರಂಟಿಗಾಗಿ ದರ ಏರಿಕೆಯನ್ನ ನಿರಂತರವಾಗಿ ಮಾಡಿದ್ರು ಅನ್ನುವಂತಹ ಟೀಕೆಯ ಜೊತೆಗೆ ಏನೆಲ್ಲ ದರ ಏರಿಕೆಗಳಾದವು ಏನು ಅನ್ನುವಂಥದ್ದು ಜೆಡಿಎಸ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಅವರು ಜನಾಕ್ರೋಶ ಯಾತ್ರೆಯನ್ನ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಪೋಸ್ಟರ್ ಅಭಿಯಾನವನ್ನ ಮಾಡಿ ಜೆಡಿಎಸ್ ಅವರು ಟಕ್ಕರ್ ಕೊಡ್ತಾ ಇದ್ದಾರೆ. ಸೊ ಇದನ್ನ ಸ್ಕ್ಯಾನ್ ಮಾಡಿದಾಗ ಏನು ಬರುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು ನೀವು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಒಂದು ವಿಡಿಯೋ ಇದೆ. ಜೊತೆಗೆ ಕಾರ್ಟೂನ್ ರೀತಿಯಲ್ಲಿ ಇದೆ. ಅಂದರೆ ಸಿಎಂ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಫೋಟೋ ಇದೆ. ಹೆಂಗೆ ನಾವು ಅಂತ ಸಚಿವರಿಗೆ ಹನಿ ಟ್ರ್ಯಾಪ್, ಹೈಕಮಾಂಡ್ಗೆ ಮನಿ ಟ್ರ್ಯಾಪ್, ಜನರಿಗೆ ತೆರಿಗೆ ಟ್ರ್ಯಾಪ್ ಅಂತ ವಿಡಂಬನಾತ್ಮಕವಾಗಿ ಮಾಡಿದ್ದಾರೆ. ಅಲ್ಲೂ ಕೂಡ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಜನ ಹೇಳುವಂತಹ ರೀತಿಯಲ್ಲಿ. ಜೊತೆಗೆ ಜೆಡಿಎಸ್ ಅವರು ಏನೆಲ್ಲ ಹೋರಾಟವನ್ನ ಮಾಡಿದ್ರು, ಜೊತೆಗೆ ಅವರ ಹೋರಾಟ ಯಾವ ರೀತಿ ಇದೆ, ಏಪ್ರಿಲ್ 12ಕ್ಕೆ ವಿಧಾನಸೌಧ ಚಲೋ ಅನ್ನುವಂಥದ್ದು ಮಾಡ್ತೀವಿ ಅನ್ನುವಂತಹ ಹೋರಾಟವನ್ನು ಕೂಡ ತಿಳಿಸಿದ್ದಾರೆ. ಜೊತೆಗೆ ದರ ಏರಿಕೆಯ ಸಮರ್ಥನೆ ಯಾವ ರೀತಿ ಇತ್ತು ಕಾಂಗ್ರೆಸ್ಗಿರೋದು ಅಂತ ಹೇಳಿದ್ದಾರೆ. ಜೊತೆಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ಹಾಡುಗಳನ್ನು ಕೂಡ ಹಾಕಿ ತಮ್ಮ ಆಕ್ರೋಶವನ್ನು, ಅಂದ್ರೆ ದರ ಏರಿಕೆ ಯಾವ ರೀತಿ ಮಾಡಿದ್ರು ಅಂತ, ಸೊ ಅದನ್ನು ಕೂಡ ಪ್ಲೇ ಮಾಡ್ತೀನಿ, ನೋಡ್ತಾ ಇದ್ದೇನೆ. ಸಾಕಪ್ಪ ಸಾಕು ಈ ಸರ್ಕಾರ ಸಾಕು, ಬಿಟ್ಟಿ ಗ್ಯಾರಂಟಿ ಇಲ್ಲಿ ಯಾರಿಗೆ ಬೇಕು. ಸಾಕಪ್ಪ ಸಾಕು ಈ ಸರ್ಕಾರ ಸಾಕು, ಬಿಟ್ಟಿ ಗ್ಯಾರಂಟಿ ಇಲ್ಲಿ ಯಾರಿಗೆ ಬೇಕು. ಸಾಕು 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 ಕಾಂಗ್ರೆಸ್ ಸರ್ಕಾರ ಸಾಕು, ಸಾಕು 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 ಕಾಂಗ್ರೆಸ್ ಸರ್ಕಾರ ಸಾಕು. ಈಗ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ. ವಿಪಕ್ಷಗಳ ಉದ್ದೇಶ ಏನು, ಅದನ್ನು ಜನರಿಗೆ ತಲುಪಿಸಬೇಕು. ಈಗ ಜೆಡಿಎಸ್ ಜನರಿಗೆ ಈ ವಿಚಾರವನ್ನು ತಲುಪಿಸುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆ ವಿಭಿನ್ನ ರೀತಿಯಲ್ಲಿ ಪ್ರಯತ್ನಿಸಿರುವಂಥದ್ದು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪೋಸ್ಟರನ್ನು ಅಂಟಿಸುವ ಮೂಲಕ ಅದನ್ನು ಸ್ಕ್ಯಾನ್ ಮಾಡಿದಾಗ ರಾಜ್ಯ ಸರ್ಕಾರದ ಹಗರಣಗಳು, ರಾಜ್ಯ ಸರ್ಕಾರ ಎದುರಿಸ್ತಾ ಇರುವಂತಹ ಆರೋಪಗಳನ್ನು ವಿಭಿನ್ನ ರೀತಿಯಲ್ಲಿ ಜನರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ಮುಂದಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ.